ಅಮೃತಧಾರೆ ಸೀರಿಯಲ್ ಪ್ರಜ್ಞೆ ತಪ್ಪಿರೋ ಮಾನ್ಯಳಿಗೆ ಎಚ್ಚರವಾಗುತ್ತಾ ಕೋಮಕ್ಕೆ ಹೋಗ್ತಾಳ. ಮೃತ್ಯುಂಜಯ ಹೋಮ ಮಾಡಿಸಿದ ಭೂಮಿಕಾ ಗೌತಮ್. ಮಹಿಮಾಳ ವಿರುದ್ಧ ಜೀವನ್ ಕೋಪಗೊಂಡಿದ್ದಾನೆ. ಆ ಮಗು ಜೊತೆ ಎಲ್ಲರ ಕನಸನ್ನು ಹೊಸಕಿ ಹಾಕಿದ್ದೆ ಎಂದು ಜೀವನ್ ಹೇಳುತ್ತಾನೆ. ಕೆನ್ನೆಗೆ ಒಂದು ಏಟು ಕೊಟ್ಟಿದ್ದ. ಆದರೆ ಇಂದಿನ ಸಂಚಿಕೆಯಲ್ಲಿ ಇದೆಲ್ಲ ಮಹಿಮಾ ಕನಸು ಕಂಡದ್ದು. ಅಂದರೆ ಆ ಮಗುವಿನ ವಿಷಯ ಜೀವನ್ಗೆ ತಿಳಿದರೆ ಹೇಗೆಲ್ಲ ಆಗಬಹುದು ಎಂದು ಮಹಿಮಾಳಿಗೆ ಕನಸು ಬಿದ್ದಿದೆ. ಹೀಗಾಗಿ ಮಹಿಮಾ ಅಬಾರ್ಷನ್ ವಿಷಯವನ್ನು ಜೀವನ್ಗೆ ತಿಳಿದಿರುವುದಿಲ್ಲ. ಮಾನ್ಯಳಿಗೆ ಪ್ರಜ್ಞೆ ಬರುತ್ತಾ ಈ ಮಾನ್ಯ ಗೌತಮ್ ಕಾರಿಗೆ ಅಡ್ಡ ಬರಬೇಕಿತ್ತೆ ಎಂದು ಶಕುಂತಲಾ ದೇವಿ ಯೋಚಿಸುತ್ತಾಳೆ. ಎಲ್ಲ ನಾರ್ಮಲ್ ಆಗಿದೆ, ಆದರೆ ಪ್ರಜ್ಞೆ ಬರೋದಿಲ್ಲ ಎಂದು ಡಾಕ್ಟರ್ ಹೇಳುತ್ತಾರೆ. ಕೋಮಕ್ಕೆ ಹೋದರೆ ಮಾತ್ರ ಸಮಸ್ಯೆ ಎಂದು ಡಾಕ್ಟರ್ ಹೇಳುತ್ತಾರೆ. ಅವಳು ಕೋಮಕ್ಕೆ ಹೋಗ್ಲಪ್ಪ ಎಂದು ಶಕುಂತಲಾ ಯೋಚಿಸುತ್ತಾರೆ. ಆ ಸಮಯದಲ್ಲಿ ಪೊಲೀಸರು ಬರುತ್ತಾರೆ. ಪೊಲೀಸರಿಗೆ ಗೌತಮ್ ವಿವರ ನೀಡುತ್ತಾನೆ. ಹುಡುಗಿಗೆ ಪ್ರಜ್ಞೆ ಬಂದು ಹೇಳಿಕೆ ನೀಡುವ ತನಕ ಏನು ಹೇಳಲು ಆಗುವುದಿಲ್ಲ ಎಂದು ಪೊಲೀಸರು ಹೇಳುತ್ತಾರೆ. ಅವರು ಯಾರು ಎಂದು ಪತ್ತೆ ಹಚ್ಚಿ ಮನೆಯವರಿಗೆ ವಿಷಯ ತಿಳಿಸಬಹುದಲ್ವೇ ಎಂದು ಭೂಮಿಕೆ ಹೇಳಿದಾಗ ಶಕುಂತಲಾ ಗೌತಮ್ ಭಯಗೊಳ್ಳುತ್ತಾರೆ. ನಮಗೆ ಮಾನ್ಯ ಹತ್ರ ಪ್ರಾಬ್ಲಮ್ ಅಂದುಕೊಂಡಿದ್ವಿ, ಅವಳ ಜೊತೆ ಅವಳ ಮನೆಯವರು ಬಂದರೆ ಪ್ರಾಬ್ಲಮ್ ಡಬಲ್ ಆಗುತ್ತದೆ ಎಂದು ಶಕುಂತಲಾ ದೇವಿ ಹೇಳುತ್ತಾರೆ. ಗೌತಮ್ ಟೆನ್ಷನ್ ಆಗುತ್ತದೆ. ನೀನೇನು ಯೋಚನೆ ಮಾಡಬೇಡ, ನಾನು ನೋಡ್ಕೋತೀನಿ ಎಂದು ಶಕುಂತಲಾ ಹೇಳ್ತಾಳೆ. ಜೀವನ್ ಮನೆಯಲ್ಲಿ ಊಟ ಮಾಡುತ್ತಾ ಮಾತನಾಡುತ್ತಾ ಇರುತ್ತಾರೆ. ಕೈತುತ್ತಿನ ರುಚಿಯ ಕುರಿತು ಎಲ್ಲರೂ ಮಾತನಾಡುತ್ತಾರೆ. ಎಲ್ಲರಿಗೂ ಸಿಹಿ ಕೈ ಚಂದ್ರುವಿನ ಕೈತುತ್ತು ದೊರೆಯುತ್ತದೆ. ಶಾಸ್ತ್ರಿಗಳ ಮನೆಗೆ ಹೋಗೋಣ ಎಂದುಕೊಂಡಿದ್ದೆ, ನಮ್ಮ ಮನೆ ಮೊದಲಿನಂತೆ ಇಲ್ಲ. ಮನಸ್ಸಲ್ಲಿ ಒಂಥರ ಕಸಿ ಬಿಸಿ. ಶಾಸ್ತ್ರಿಗಳಿಗೆ ಜಾತಕ ತೋರಿಸಿ ಬರುತ್ತೇನೆ ಎನ್ನುತ್ತಾರೆ. ಮಕ್ಕಳು ಮದುವೆ ಎಂದೆಲ್ಲ ಮಾತುಕತೆಯಾಗುತ್ತದೆ. ಮಾನ್ಯ ನನ್ನ ಬದುಕಿನಲ್ಲಿ ಬರೋದಿಲ್ಲ ಎಂದುಕೊಂಡಿದ್ದೆ ಎಂದು ಗೌತಮ್ ಹೇಳುತ್ತಾನೆ. ಮರೆಯಬೇಕಾದವರ ಕುರಿತು ಯೋಚನೆ ಮಾಡಬಾರದು ಎಂದು ಶಕುಂತಲಾ ದೇವಿ ಹೇಳುತ್ತಾರೆ. ಯಾವುದೇ ಕಾಚೆಗೆ ತೋಡಿಕೊಳ್ಳಬೇಡ, ಯಾವುದೇ ಕಾರಣಕ್ಕೂ ಭೂಮಿಕಾಳಿಗೆ ವಿಷಯ ತಿಳಿಸಬೇಡ ಎಂದು ಶಕುಂತಲಾ ದೇವಿ ಹೇಳುತ್ತಾಳೆ. ಇದಾದ ಬಳಿಕ ಭೂಮಿಕಾಳನ್ನು ಮನೆಗೆ ಕಳುಹಿಸಲು ಶಕುಂತಲಾ ದೇವಿ ಪ್ರಯತ್ನಿಸುತ್ತಾರೆ. ಇಂತಹ ಸ್ಥಿತಿಯಲ್ಲಿ ಆ ಹುಡುಗಿ ಈಗಲೇ ಬಿಟ್ಟು ಹೋಗಲು ಮನಸ್ಸು ಬರುತ್ತಿಲ್ಲ ಎಂದು ಭೂಮಿಕೆ ಹೇಳುತ್ತಾಳೆ. ಒಂದ್ಸಲ ಗೌತಮ್ ಬಗ್ಗೆ ಯೋಚನೆ ಮಾಡು, ಅವನು ಅಪ್ಸೆಟ್ ಆಗಿದ್ದಾನೆ, ನೀನು ಅವನ ಜೊತೆಗೆ ಮನೆಗೆ ಹೋಗು ಎಂದೆಲ್ಲ ಕನ್ವಿನ್ಸ್ ಮಾಡಲು ಪ್ರಯತ್ನಿಸುತ್ತಾಳೆ ಶಕುಂತಲಾ. ಅತ್ತೆ ಒತ್ತಾಯ ತಡೆಯದೆ ಅಲ್ಲಿಂದ ಹೋಗುತ್ತಾಳೆ. ಮಾನ್ಯಳ ಮುಂದೆ ಶಕುಂತಲಾ ದೇವಿ ನಿನಗೊಂದು ಗತಿ ಕಾಣಿಸ್ತೀನಿ ಎಂದು ಸ್ವಾಗತವಾಗಿ ಹೇಳುತ್ತಾರೆ. ಇನ್ನೊಂದೆಡೆ ಅಪ್ಪಿ ಮತ್ತು ಪಾರ್ಥ ಜ್ಯೂಸ್ ಸೆಂಟರ್ನಲ್ಲಿ ಕುಳಿತು ಮಾತನಾಡುತ್ತಾರೆ. ಇರೋ ವಿಷಯ ಮನೆಯಲ್ಲಿ ಹೇಳೋಣ ಅನಿಸುತ್ತದೆ, ಹೇಳದೇ ಇರೋಣ ಅಂತನೂ ಅನಿಸುತ್ತದೆ ಎಂದು ಪಾರ್ಥ ಹೇಳುತ್ತಾನೆ. ನೀನು ಮನೆಯಲ್ಲೇ ಹೇಳು ಎಂದು ಅಪೇಕ್ಷಾಳಿಗೆ ಹೇಳುತ್ತಾನೆ. ನಮ್ಮ ಮನೆಯಲ್ಲೂ ಸಿಚುವೇಶನ್ ಸರಿ ಇಲ್ಲ, ಸ್ವಲ್ಪ ಕಾಯೋಣ ಎಂದು ಹೇಳುತ್ತಾರೆ ಅಪ್ಪಿ. ಹೀಗೆ ಒಂದಿಷ್ಟು ಮಾತನಾಡುತ್ತಾರೆ ಲವ್ ಬರ್ಡ್ಸ್. ಗೌತಮ್ ಟೆನ್ಷನ್ಗೆ ದಾರಿಯಲ್ಲಿ ಹೋಗುತ್ತಾ ದೇವಸ್ಥಾನಕ್ಕೆ ಹೋಗುತ್ತಾರೆ. ಆ ವಿಷಯದಲ್ಲಿ ನೀವು ಟೆನ್ಷನ್ ಮಾಡ್ತಾ ಇದ್ದೀರಿ ಎಂದು ಭೂಮಿಕೆ ಹೇಳುತ್ತಾಳೆ. ದೇವಗುಲದಲ್ಲಿ ಮೃತ್ಯುಂಜಯ ಪೂಜೆ ಮಾಡಿಸುತ್ತಾರೆ. ಮಾನ್ಯಳ ಆರೋಗ್ಯಕ್ಕಾಗಿ ಇಬ್ಬರು ಪ್ರಾರ್ಥಿಸುತ್ತಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.